ದೆಸೆ ಪರಿಚ್ಛೇದಿಸದ ನುಡಿ ಹವಣಿಸದ ಕಲ್ಪ ಸಹಸ್ರ ಕೋಟಿಯೊಳ ಸಮಸೆಯ ಮಾಡದ ಮಹತ್ವದೊಳುರು ಮಹತ್ವದಲ್ಲಿ ಎಸೆವನಣುವಿಂಗಣುವೆನೆ ನಿರ್ಮಿಸಿ ವಿಭಾಡಿಸಿ ಬರವಳಿದು ಹೆಚ್ಚಿಸಿ ಮುರಿದನಿ ಜಗವ ನೀ ಹರಿಯಂದನ ಭೀಷ್ಮ. ಒಂದೆನಿಸಿ ತೋರುವನು ಎರಡರೊಳೊಂದಿ ಮೆರೆವನು ಮೂರು ನೆಲೆಯಲ್ಲಿ ನಿಂದು ನಾಲ್ಕನು ಬಳಸಿ ವಿಭುವಾಗೈದು ಠಾಣದಲ್ಲಿ ಹಿಂದೆ ಮುಂದೆಡ ಬಲದ ಬಹುವಿಧದಿಂದ ಮಾಯಾಗುಪ್ತನಾಗಿ ಮುಕುಂದ ತೋರುವನೀತನಂತೆಯನರಿವರಾರಿಂದ ದ್ವಿಜರು ಮುಖದಲ್ಲಿ ಭೂಪರೀತನ ಭುಜದೊಳಾದರು ನಿಖಿಳ ವೈಶ್ಯೌರಜ ಘನೋರುಗಳಿಂದ ಶೂದ್ರರು ಪಾದ ಪದ್ಮದಲ್ಲಿ ದ್ವಿಜಪತಿ ಸ್ವಾಂತದಲ್ಲಿ ವರವಾರಿಜ ಸಖನು ಕಣ್ಣಿನಲ್ಲಿ ವದನಾಂಬುಜದಲಿಂದ್ರಾದಿಗಳು ಜನಿಸಿದರಿಂದನ ಭೀಷ್ಮ. ಗಗನವೀತನ ನಾಭಿ ದಶ ದಿಕ್ಕುಗಳು ಕಿವಿ ಫಣಿಲೋಕ ವಿಮಳಾಂಘ್ರಿಗಳು ಧ್ರುವ ನಿಮ್ಮೇಲು ಭಾಗ ಮೂರಾಂತಕನ ಮುಕುಟ ಗಗನ ಮಣಿಶಂಕರ ವಿರಿಂಚಾದಿಗಳು ದೇವನ ರೋಮಕೂಪದೊಳ ಅಗಣಿತಾಮರನಿಕರ ವಿಹದಿದನೆಮರ್ ಅರಿವರಾರಿಂದ ಪ್ರಳಯದಲ್ಲಿ ಧರೆ ಕರಗುವುದು ಜಲದೊಳಗೆ ತಜ್ಜಲ ಅಡಗುವುದು ಶಿಖಿಯೊಳಗೆ ತತ್ಪಾವಕನು ಪವನನೊಳಾತನಭ್ರದಲ್ಲಿ ಬಳಿಕ ಹಂಸತ್ವದಲ್ಲಿ ಗಗನವೇ ನಿಲುಗು ಹಮ್ಮು ಮಹತ್ತಿನಲಿ ಮಹದಳಿವು ಮಾಯೆಯೊಳಾಕೆಯಡಗುವಳೇತನಂಘ್ರಿಯಲಿ. ಇವನನ್ನು ದಿಕ್ಕುಗಳು ವಿಭಾಗಿಸುವುದಿಲ್ಲ, ಮಾತಿನ ಹವಣಿಗೆ ಇವನು ದಕ್ಕುವುದಿಲ್ಲ. ಸಹಸ್ರ ಕೋಟಿ ಕಲ್ಪಗಳು ಕಳೆದರೂ ಇವನು ಸ್ವಲ್ಪವೂ ಮುಕ್ಕಾಗುವುದಿಲ್ಲ. ಇವನು ಅಣುವಿಗಿಂತ ಸೂಕ್ಷ್ಮ, ದೊಡ್ಡದಕ್ಕಿಂತ ದೊಡ್ಡವನು. ಇವನು ಜಗತ್ತನ್ನು ಸೃಷ್ಟಿಸಿ ಬೆಳೆಸಿ ಹೊಡೆದು ನಾಶ ಮಾಡಿದವನು ಎಂದು ಭೀಷ್ಮನು ಶ್ರೀಕೃಷ್ಣನ ಸ್ವರೂಪವನ್ನು ತಿಳಿಸಿದನು. ಇವನು ಎರಡನೆಯದಿಲ್ಲದ ಒಂದು. ಇವನು ಈಶ್ವರನಾಗಿ ಕಾರಣವೂ ಮಾಯೋಪಾಧಿಯಿಂದ ಜಗತ್ತೆಂಬ ಕಾರ್ಯವೂ ಆಗಿ ತೋರುತ್ತಾನೆ. ಇವನು ಸತ್ವ ರಜ ತಮೋಗುಣಗಳೆಂಬ ನೆಲೆಯಲ್ಲಿ ನಿಂತು ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ ಪುರುಷಾರ್ಥಗಳನ್ನು ಬಳಸುತ್ತಾನೆ. 5 ಇಂದ್ರಿಯಗಳ ವಿಭುವು ಇವನು. ಹಿಂದೆ ಮುಂದೆ ಎಡ ಬಲ ಕೆಳಗೆ ಇವನೇ ಇರುವನಾದರೂ ಮಾಯೆಯಿಂದ ಗುಪ್ತನಾಗಿದ್ದಾನೆ. ಇವನು ಅನಂತ ಎಂದು ಭೀಷ್ಮನು ಹೇಳಿದನು. ಬ್ರಾಹ್ಮಣರು ಇವನ ಮುಖದಿಂದ, ಕ್ಷತ್ರಿಯರು ಭುಜದಿಂದ, ವೈಶ್ಯರು ತೊಡೆಗಳಿಂದ, ಶೂದ್ರರು ಪಾದಗಳಿಂದ, ಗರುಡ ಮನಸ್ಸಿನಿಂದ, ಸೂರ್ಯನು ಕಣ್ಣಿನಿಂದ, ಮುಖದಿಂದ ಇಂದ್ರನೇ ಮೊದಲಾದವರು ಜನಿಸಿದರು. ಚಂದ್ರನು ಮನಸ್ಸಿನಿಂದ ಹುಟ್ಟಿದನು. ಇದು ಪುರುಷ ಸೂಕ್ತದಲ್ಲಿ ತಿಳಿದು ಬರುತ್ತದೆ. ಪುರುಷ ಸೂಕ್ತದ ಪುರುಷನು ಶ್ರೀಕೃಷ್ಣ ಎಂಬ ಅಭೇದವಿದೆ. ಆಕಾಶವು ಇವನ ಹೊಕ್ಕಳು, 10 ದಿಕ್ಕುಗಳು ಇವನ ಕಿವಿ, ಪಾತಾಳ ಲೋಕವು ಇವನ ಪಾದಗಳು, ಇವನ ಕಿರೀಟವು ಧ್ರುವ ನಕ್ಷತ್ರದ ಮೇಲಿದೆ. ಶಂಕರ ಬ್ರಹ್ಮ ಸೂರ್ಯ ಮತ್ತು ಲೆಕ್ಕವಿಲ್ಲದಷ್ಟು ದೇವತೆಗಳೂ ಇವನ ರೋಮಕೂಪಗಳಲ್ಲಿದ್ದಾರೆ. ಪ್ರಳಯ ಕಾಲದಲ್ಲಿ ಭೂಮಿಯು ನೀರಿನಲ್ಲೂ, ನೀರು ಅಗ್ನಿಯಲ್ಲೂ, ಆ ಅಗ್ನಿಯು ವಾಯುವಿನಲ್ಲೂ, ವಾಯುವು ಆಕಾಶದಲ್ಲೂ, ಆಕಾಶವು ಅಹಂತತ್ವದಲ್ಲೂ, ಅಹಂತತ್ವವು ಮಹತ್ತತ್ವದಲ್ಲೂ, ಮಹತ್ತು ಮಾಯೆಯಲ್ಲೂ, ಮಾಯೆಯು ಇವನ ಪಾದಗಳಲ್ಲಿಯೂ ಲೀನವಾಗುತ್ತವೆ ಎಂದನು.